ನಾನು ನಿಮ್ಮೆಲ್ಲರ ಪ್ರೀತಿಯ ವಿಹಾರಿಕಾ ಆದಿತಿಕಾ ನೀವು ಮಾಡುವ ನಮಸ್ಕಾರಗಳು. ವಿಹಾರಿಕಾ ಆಸ್ ಸಂಚಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತವು ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಭೂಮಿಯಾಗಿದ್ದು, ದೇವಾಲಯ ಪರಂಪರೆ ಪ್ರದರ್ಶನ, ದಾಖಲೆ ಮತ್ತು ಜ್ಞಾನ ವರ್ಗಾವಣೆಯ ಮಾಧ್ಯಮವಾಗಿತ್ತು. ಆ ಕಾಲದ ಆಚರಣೆಗಳು, ಕಲೆ, ಸಂಸ್ಕೃತಿ ಮತ್ತು ಜೀವನೋಪಾಯದ ಚಿಹ್ನೆಗಳನ್ನು ಅದ್ಭುತ ಕಲ್ಪನೆಗಳೊಂದಿಗೆ ದೇವಾಲಯಗಳಲ್ಲಿ ಕೆತ್ತಲಾಗುತ್ತಿತ್ತು. ಪ್ರತಿ ಸಾಮ್ರಾಜ್ಯಕ್ಕೂ ತನ್ನದೇ ಆದ ವಿಶಿಷ್ಟ ಶಿಲ್ಪ ಶೈಲಿಯೂ ಇತ್ತು. ಅವುಗಳು ತಮ್ಮ ಚಿಹ್ನೆಯನ್ನು ಇತಿಹಾಸದಲ್ಲಿ ಉಳಿಸಿಕೊಂಡವು. ದಕ್ಷಿಣ ಭಾರತದಲ್ಲಿ ಅಂತ ಮಹಾನ್ ಸಾಮ್ರಾಜ್ಯಗಳಿದ್ದವು. ಇಂದಿನ ಕರ್ನಾಟಕದ ಹೆಚ್ಚಿನ ಭಾಗವು ವಿವಿಧ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಇದೇ ಕಾರಣದಿಂದಾಗಿಯೇ ಬೆಂಗಳೂರಿನ ಸುತ್ತಮುತ್ತ ಕೆಲವು ಅದ್ಭುತ ದೇವಾಲಯಗಳು ನಿರ್ಮಾಣಗೊಂಡಿವೆ. ಅದರಲ್ಲಿ ಭೋಗನಂದೀಶ್ವರ ದೇವಾಲಯವು ಒಂದು. ಇವಾಗ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವ ದೇವಸ್ಥಾನವೇ ಭೋಗನಂದೀಶ್ವರ ದೇವಸ್ಥಾನ. ಈ ದೇವಾಲಯವು ಬೆಂಗಳೂರಿನಿಂದ 55 ಕಿಲೋಮೀಟರ್ ಉತ್ತರಕ್ಕೆ ನಂದಿ ಬೆಟ್ಟದ ಅಥವಾ ನಂದಿ ದುರ್ಗದ ಬುಡದಲ್ಲಿದೆ. ಇದನ್ನು ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದೆಂದು ಗುರುತಿಸಲಾಗಿದೆ. ಭೋಗನಂದೀಶ್ವರ ದೇವಾಲಯವು ಅದರ ಜೋಡಿ ದೇವಾಲಯವಾದ ಅರುಣಾಚಲೇಶ್ವರ ದೇವಾಲಯದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಾಲಯವು 9 ರಿಂದ 10ನೇ ಶತಮಾನಕ್ಕೆ ಸೇರಿದ್ದಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ದೇವಾಲಯವನ್ನು ನೊಳಂಬರು ನಿರ್ಮಿಸಿದರು. ನಂತರ ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯ ಇದಕ್ಕೆ ಆಶ್ರಯ ನೀಡಿದರು ಎಂದು ಹಲವು ಪುಸ್ತಕಗಳಲ್ಲಿ ಹೇಳಲಾಗಿದೆ. ಈ ದೇವಾಲಯದ ಸಂರಚನೆಯಲ್ಲಿ ಹಲವು ರಾಜವಂಶಗಳು ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದರು. ಪ್ರತಿಯೊಂದು ಸಾಮ್ರಾಜ್ಯವು ಹಿಂದಿನ ಶಿಲ್ಪಕೃತಿಗಳನ್ನು ಗೌರವಿಸಿ ಉಳಿಸಿಕೊಂಡು ತಾವುಳ್ಳ ಕೊಡುಗೆ ನೀಡಿದ್ದು ವಿಶೇಷ ಎಂದು ಹೇಳಲಾಗಿದೆ. ಸಂಕೀರ್ಣದ ಪ್ರವೇಶ ದ್ವಾರವು ಉತ್ತರ ಪರದಿಯ ಗೋಡೆಯಿಂದ ಇದೆ ಮತ್ತು ದೊಡ್ಡ ಆವರಣವು ಸ್ತಂಭಗಳಿಂದ ಆವೃತವಾಗಿದ್ದು, ಇಲ್ಲಿ ನೋಡಲು ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಈ ದೇವಸ್ಥಾನವು ಹೊಂದಿದೆ. ಆ ಆಸಕ್ತಿದಾಯಕ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇವಾಗ ತೋರಿಸುತ್ತೇನೆ. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇಡೀ ದೇವಾಲಯದ ಸಂಕೀರ್ಣವನ್ನು ಬದಲಾಯಿಸಲಾಯಿತು, ಹಾಗೆ ವಿಸ್ತರಿಸಲಾಯಿತು. ಹಾಗೆ ನಂತರದ ಕಾಲದಲ್ಲಿ ಯಲಹಂಕ ರಾಜವಂಶದ ಗೌಡರು ಮಾರ್ಪಾಡುಗಳನ್ನು ಮಾಡಿರುತ್ತಾರೆ. ಇಂದು ಭೋಗನಂದೀಶ್ವರ ದೇವಾಲಯವು ವಾಸ್ತವವಾಗಿ ಪಕ್ಕದಲ್ಲಿ ನಿರ್ಮಿಸಲಾದ 2 ಮುಖ್ಯ ದೇವಾಲಯಗಳನ್ನು ಒಳಗೊಂಡಿದೆ. ಉತ್ತರ ದೇವಾಲಯವು ಭೋಗನಂದೀಶ್ವರನಿಗೆ, ದಕ್ಷಿಣ ದೇವಾಲಯವು ಅರುಣಾಚಲೇಶ್ವರನಿಗೆ ಸಮರ್ಪಿತವಾಗಿದೆ. ಅತಿ ಹಳೆಯ ದೇವಾಲಯವು 3 ಸಂಕೀರ್ಣಗಳಿಂದ ಕೂಡಿರುತ್ತದೆ. ಅವುಗಳು ಯಾವೆಂದರೆ ಗರ್ಭಗೃಹ, ಸುಖನಾಸಿ ಮತ್ತು ನವರಂಗ. ದೇವಾಲಯದ ಹೊರಭಾಗದಲ್ಲಿರುವ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪದ ವಿವರಗಳು ನೀವು ಒಳಗಿನ ಆವರಣದಲ್ಲಿ ನಡೆದುಕೊಂಡು ಹೋಗುವಾಗ ನಿಮ್ಮ ಕಣ್ಣಿಗೆ ಕಾಣುತ್ತವೆ. ಅರುಣಾಚಲೇಶ್ವರ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ನೃತ್ಯ ಮಾಡುತ್ತಿರುವ ಶಿವನ ವಿಗ್ರಹ ಮತ್ತು ಭೋಗನಂದೀಶ್ವರ ದೇವಾಲಯದ ಉತ್ತರ ಗೋಡೆಯಲ್ಲಿ ಎಮ್ಮೆಯ ತಲೆ ಮೇಲೆ ನಿಂತಿರುವ ದುರ್ಗೆಯ ವಿಗ್ರಹ ಸೇರಿದಂತೆ ಹಲವು ವಿಗ್ರಹಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ದೇವಸ್ಥಾನದ ಒಳಾಂಗಣದಲ್ಲಿ ಹಲವಾರು ಸಣ್ಣ ದೇವಸ್ಥಾನಗಳಿವೆ. ಅದರಲ್ಲಿ ವಾಯುವ್ಯ ಮೂಲೆಯಲ್ಲಿ ಶ್ರೀ ಗಿರಿಜಾಂಬ ದೇವಸ್ಥಾನವನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ಒಳಗಿನ ಪಶ್ಚಿಮ ಗೋಡೆಯ ಎದುರು ಪಾರ್ವತಿಯ ದೇವಾಲಯವನ್ನು ನೀವು ಇಲ್ಲಿ ನೋಡಬಹುದು.
ಕಲಾ ಇತಿಹಾಸಕಾರ ಜಾರ್ಜ್ ಮಿಶೆಲ್ ಈ ದೇವಾಲಯದ ನಿರ್ಮಾಣದ ಆರಂಭಿಕ ಹಂತಗಳು 9ನೇ ಶತಮಾನದಿಂದ 10ನೇ ಶತಮಾನದಲ್ಲಿ ಹೇಮಾವತಿಯ ನೊಳಂಬ ಆಡಳಿತಗಾರರಿಂದ ಪ್ರಾರಂಭವಾಯಿತು ಎಂದು ಹೇಳಿದ್ದಾರೆ. ಶಿವನ ದೇವಾಲಯದ ನಿರ್ಮಾಣವನ್ನು ಉಲ್ಲೇಖಿಸುವ ಶಾಸನಗಳು ಇದಕ್ಕೆ ಪುರಾವೆ ನೀಡುತ್ತವೆ. ಇವುಗಳನ್ನು ನೊಳಂಬ ರಾಜವಂಶದ ದೊರೆ ನೊಳಂಬದಿ ರಾಜ ಮತ್ತು ರಾಷ್ಟ್ರಕೂಟ ಚಕ್ರವರ್ತಿ ಗೋವಿಂದ II ರವರು ನಿರ್ಮಿಸಿದ್ದಾರೆ. ಸುಮಾರು ಕ್ರಿಸ್ತಶಕ 806ರಿಂದ ಕ್ರಿಸ್ತಶಕ 810ರ ಸುಮಾರಿಗೆ ಬಾಣದೊರೆಗಳಾದ ಜಯತೇಜ ಮತ್ತು ದತಿಯಾರವರ ತಾಮ್ರಫಲಕಗಳ ಆವಿಷ್ಕಾರದಿಂದ ಮತ್ತಷ್ಟು ಬೆಂಬಲಿತವಾಗಿದೆ. ಈ ದೇವಾಲಯವು ಶತಮಾನಗಳಿಂದ ಸ್ಪಷ್ಟವಾಗಿ ಮಹತ್ವದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪಾತ್ರವನ್ನು ವಹಿಸಿದೆ. ಈ ದೇವಾಲಯವು ದಕ್ಷಿಣ ಭಾರತದ ಗಮನಾರ್ಹ ರಾಜವಂಶಗಳ ಆಶ್ರಯದಲ್ಲಿತ್ತು. ಅವು ಗಂಗ ರಾಜವಂಶ, ಚೋಳ ರಾಜವಂಶ, ಹೊಯ್ಸಳ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯ. ದಕ್ಷಿಣದ ಅರುಣಾಚಲೇಶ್ವರ ದೇವಾಲಯವನ್ನು ತಲಕಾಡಿನ ಗಂಗರು ನಿರ್ಮಿಸಿದ್ದಾರೆಂದು ಹಾಗೂ ಉತ್ತರದ ಭೋಗನಂದೀಶ್ವರ ದೇವಾಲಯವನ್ನು ಚೋಳ ರಾಜವಂಶಕ್ಕೆ ಸೇರಿದೆ ಎಂದು ಹೇಳಲಾಗುತ್ತದೆ. ಇವೆರಡೂ ದೇವಾಲಯಗಳ ನಡುವೆ ಉಮಾಮಹೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಒಂದು ಚಿಕ್ಕ ದೇವಾಲಯವಿದೆ. ಈ ದೇವಾಲಯವನ್ನು ಹೊಯ್ಸಳರು ನಿರ್ಮಿಸಿದ್ದಾರೆಂದು ಅಲ್ಲಿರುವ ವಾಸ್ತುಶಿಲ್ಪ ನೋಡಿ ನಾವು ಭಾವಿಸಬಹುದು. ಈ ಚಿಕ್ಕ ದೇವಾಲಯವು ಹಳೆಬೀಡು ಮತ್ತು ಬೇಲೂರು ಮುಂತಾದ ಹೊಯ್ಸಳ ಪ್ರಸಿದ್ಧ ದೇವಾಲಯಗಳನ್ನು ನೆನಪಿಸುತ್ತದೆ. ಉಮಾಮಹೇಶ್ವರಿ ದೇವಾಲಯದ ಮುಂದೆ ಕಲ್ಯಾಣ ಮಂಟಪ ಅಥವಾ ಮದುವೆ ಬಲಿಪೀಠ ಇರುವುದನ್ನು ಇಲ್ಲಿ ನೀವು ಕಾಣಬಹುದಾಗಿದೆ. ಕೆಲವು ಅದ್ಭುತವಾದ ಅಲಂಕೃತ ಕಪ್ಪು ಕಂಬಗಳಿಂದ ಬೆಂಬಲಿತವಾಗಿದೆ ಮತ್ತು ಉಬ್ಬು ಕೆತ್ತನೆಗಳನ್ನು ಹೊಂದಿದೆ. ಇಲ್ಲಿರುವ ಪ್ರಮುಖ ದೇವಾಲಯಗಳು ಒಂದು ದೊಡ್ಡ ಲಿಂಗವನ್ನು ಹೊಂದಿದ್ದು, ದೇವಾಲಯಕ್ಕೆ ಎದುರಾಗಿರುವ ಮಂಟಪದಲ್ಲಿ ನಂದಿಯ ಶಿಲ್ಪಗಳಿವೆ. ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ದೇವಾಲಯಗಳು ಶಿವನ ಜೀವನದ 2 ಹಂತವಾದ ಬಾಲ್ಯ ಮತ್ತು ಯೌವನವನ್ನು ಪ್ರತಿನಿಧಿಸುತ್ತದೆ. ಮಧ್ಯದಲ್ಲಿರುವ ಉಮಾಮಹೇಶ್ವರ ದೇವಾಲಯವು 3ನೇ ಹಂತವನ್ನು ಅಂದರೆ ಪಾರ್ವತಿ ದೇವಿಯೊಂದಿಗೆ ಅವನ ವಿವಾಹವನ್ನು ಸೂಚಿಸುತ್ತದೆ. ಈ ದೇವಾಲಯವು ನವವಿವಾಹಿತ ದಂಪತಿಗಳಿಗೆ ಜನಪ್ರಿಯವಾಗಿದೆ. ಮುಖ್ಯ ದೇವಾಲಯದ ಮುಂಭಾಗದಲ್ಲಿರುವ ದೊಡ್ಡ ಸ್ತಂಭಗಳಿಂದ ಕೂಡಿದ ಸಭಾಂಗಣವು ವಿಶಾಲವಾಗಿದೆ. ಪ್ರತಿ ಸ್ತಂಭದಲ್ಲಿ ಆಳವಾದ ಉಬ್ಬು ಶಿಲ್ಪಗಳಿವೆ ಮತ್ತು ನೆಲದ ಮೇಲೆ ಮತ್ತಷ್ಟು ಶಾಸನಗಳು ಹಾಗೂ ಚಿತ್ರಗಳನ್ನು ಕೆತ್ತಲಾಗಿದೆ. ಅವುಗಳನ್ನು ನೋಡಲು ಮರೆಯದಿರಿ. ದೇವಾಲಯದ ಸಂಕೀರ್ಣದ ಮುಂದೆ ಕೆತ್ತಿದ ಕಲ್ಲಿನ ಛತ್ರಿ ಅಥವಾ ಚಕ್ರವನ್ನು ನೋಡಬಹುದು. ಇದು ಈ ದೇವಾಲಯದ ಸಂಕೀರ್ಣದಲ್ಲಿ ನೋಡಬಹುದಾದ ಅತ್ಯಂತ ವಿಶಿಷ್ಟವಾದ ಮತ್ತು ಅಸಾಮಾನ್ಯವಾದ ಕೆತ್ತನೆ ಆಗಿದೆ. ಭಾರತದಲ್ಲಿ ಬೇರೆಯಲ್ಲಿಯೂ ಹಿಂದೂ ವ್ಯವಸ್ಥೆಯಲ್ಲಿ ಈ ತರಹದ ಕಲ್ಲಿನ ಛತ್ರಿಯನ್ನು ಅಷ್ಟಾಗಿ ನೋಡಿರುವ ನೆನಪು ನನಗಿಲ್ಲ. ಮುಖ್ಯ ದೇವಾಲಯದ ಅಂಗಳದ ಉತ್ತರದ ಗೋಡೆಯಲ್ಲಿರುವ ಒಂದು ದ್ವಾರವು ನಿಮ್ಮನ್ನು ಸ್ತಂಭಗಳಿಂದ ಸುತ್ತುವರೆದಿರುವ ಸಣ್ಣ ಆವರಣಕ್ಕೆ ಕರೆದೊಯ್ಯುತ್ತದೆ. ಇಲ್ಲಿ ನೀವು ತುಲಾಭಾರ ಮಂಟಪ ಮತ್ತು ನವರಂಗ ಮಂಟಪ ಎಂಬ 2 ರಚನೆಗಳನ್ನು ಕಾಣಬಹುದು. ಈ ದೇವಸ್ಥಾನದಲ್ಲಿ ಯಾಲಿ ಕಂಬಗಳು ಹೇರಳವಾಗಿವೆ. ಇದು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಈ ಮಂಟಪಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳುವ ಒಂದು ವಿಶಿಷ್ಟ ಚಿತ್ರವಾಗಿದೆ. ಯಾಲಿ ಶಬ್ದವನ್ನು ತಮಿಳಿನಿಂದ ಪಡೆಯಲಾಗಿದೆ. ಸಂಸ್ಕೃತದಲ್ಲಿ ವ್ಯಾಲ ಅಥವಾ ವಿದಳ ಎಂದು ಪರಿಚಿತವಾಗಿರುವ ಇದು ಅನೇಕ ದಕ್ಷಿಣ ಭಾರತೀಯ ದೇವಸ್ಥಾನಗಳಲ್ಲಿ ಕಂಡುಬರುವ ಒಂದು ಕಾಲ್ಪನಿಕ ಪ್ರಾಣಿ. ಹಲವು ವೇಳೆ ಕಂಬಗಳ ಮೇಲೆ ಕೆತ್ತಲ್ಪಟ್ಟಿರುತ್ತದೆ. ಇದನ್ನು ಭಾಗಶಃ ಸಿಂಹ, ಭಾಗಶಃ ಆನೆ ಮತ್ತು ಭಾಗಶಃ ಕುದುರೆ ಮತ್ತು ಹೋಲುವ ಆಕಾರಗಳಲ್ಲಿ ಚಿತ್ರಿಸಲಾಗಿರಬಹುದು. ಜೊತೆಗೆ ಕೆಲವೊಮ್ಮೆ ಇದನ್ನು ಕೆಲವು ಪಕ್ಷಿಯಂಥ ಲಕ್ಷಣಗಳಿರುವ ಭಾಗಶಃ ಸಿಂಹ ಮತ್ತು ಭಾಗಶಃ ಗೃಧ್ರಸಿಂಹವಾಗಿ ವರ್ಣಿಸಲಾಗಿದೆ. ನಂದೀಶ್ವರನ ಅನೇಕ ಆಶ್ಚರ್ಯಗಳಲ್ಲಿ ಈ ಸಣ್ಣ ಆವರಣದ ಉತ್ತರ ಗೋಡೆಯಲ್ಲಿರುವ ದ್ವಾರದಾಚೆ ಇದೆ. ಅದುವೇ ದೊಡ್ಡ ಮೆಟ್ಟಿಲುಗಳ ತೊಟ್ಟಿ ಅಥವಾ ಕಲ್ಯಾಣಿ. ಇದನ್ನು ಸ್ಥಳೀಯವಾಗಿ ಶೃಂಗೇರಿ ತೀರ್ಥ ಎಂದು ಕರೆಯುತ್ತಾರೆ ಮತ್ತು ಪೌರಾಣಿಕ ನದಿಯಾದ ಪಿನಾಕಿನಿ ನದಿಯ ಮೂಲವೆಂದು ಭಾವಿಸಲಾಗಿದ್ದು, ಇದನ್ನು ಪೆನ್ನರ್ ಅಥವಾ ಪೆನ್ನೇರು ನದಿ ಎಂದು ಕರೆಯುತ್ತಾರೆ.
ದಂತಕಥೆಯ ಪ್ರಕಾರ ಇಲ್ಲಿ ಕಂಡುಬರುವ ನೀರನ್ನು ದೈವಿಕ ನಂದಿ ಸೃಷ್ಟಿಸಿದನು, ದೈವಿಕ ಗಂಗಾ ನದಿಯಿಂದ ನೀರನ್ನು ಹೊರತೆಗೆದನು, ತನ್ನ ಕೊಂಬನ್ನು ನೆಲಕ್ಕೆ ಧುಮುಕಿದನು ಎಂದು ಹೇಳಲಾಗುತ್ತದೆ. ಮುಖ್ಯ ದೇವಾಲಯ ಸಂಕೀರ್ಣದಿಂದ ಅಪೂರ್ಣ ದೇವಾಲಯದ ಪ್ರವೇಶ ದ್ವಾರದ ಮೂಲಕ ಹಿಂತಿರುಗಿದಾಗ ಮೊದಲ ದೊಡ್ಡ ಸಂಯುಕ್ತದಲ್ಲಿ ನೋಡಲು ಕೆಲವು ಆಸಕ್ತಿದಾಯಕ ವಿಷಯಗಳಿವೆ. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಮೆಟ್ಟಿಲುಗಳ ತೊಟ್ಟಿ ಮತ್ತು ಕೆಲವು ಸಣ್ಣ ದೇವಾಲಯಗಳಿವೆ. ಜೊತೆಗೆ ಈಗ ಪಾಳು ಬಿದ್ದಿರುವ ಮಹಾನವಮಿ ದಿಬ್ಬವೂ ಇದೆ. ಇದು ದಸರಾ ಮುಂತಾದ ಹಬ್ಬಗಳನ್ನು ಆಚರಿಸಲು ಬಳಸಲಾಗುತ್ತಿದ್ದ ವೇದಿಕೆಯಾಗಿದ್ದು, ಬಹುಶಃ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿಯೂ ಇದನ್ನು ನಿರ್ಮಿಸಿರಬಹುದು. ಮಹಾನವಮಿ ದಿಬ್ಬದ ಪಕ್ಕದಲ್ಲಿ ಭೋಗನಂದೀಶ್ವರನಿಗೆ ಸೇರಿದ ಹೆಚ್ಚು ಕೆತ್ತಿದ ಮರದ ರಥವನ್ನು ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಇತಿಹಾಸದ ಸ್ಥಳಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಮಾಡಿರಿ. ನಾನು ಆದಷ್ಟು ಪ್ರಯತ್ನ ಮಾಡಿ ವಿಡಿಯೋ ಮಾಡುತ್ತೇನೆ.